ನಗುನೇ ಒಂದು ಔಷಧ. ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಕೊನೆ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ಇವತ್ತು ನಾನು ಸಣ್ಣ ಚಿಕ್ಕದು ಟೊಮೊಟೊ ಬರುತ್ತಲ್ಲ, ನಾವು ಚಪ್ರ ಹಣ್ಣು ಅಂತ ಹೇಳೋದಕ್ಕೆ, ಆ ಟೊಮೊಟೊ ಸಾರು ಮಾಡಿ ನಾನು ತೋರಿಸ್ತಾ ಇದ್ದೇನೆ ನಿಮಗೆಲ್ಲ. ಈ ಚಿಕ್ಕ ಟೊಮೊಟೊಕ್ಕೆ ನೀವೆಲ್ಲ ಏನು ಹೇಳ್ತೀರಾ ಕಮೆಂಟ್ ಮಾಡಿ. ಇಲ್ಲಿ ನಾನು ನೋಡ್ರಿ, ಇದಕ್ಕೆ ಡ್ರೈ ರೋಸ್ಟ್ ಮಾಡಬೇಕಾ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧಷ್ಟು ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ. ನಾನು ಕ್ವಾಂಟಿಟಿ ಕಡಿಮೆ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ. 2 ಲವಂಗ, ಚಿಕ್ಕದಿದೆ ಲವಂಗ, ಅದಕ್ಕೆ 1 ಏಲಕ್ಕಿ ಮತ್ತು ಒಂದು 10 ಮೆಣಸಿನಕಾಳು ಮತ್ತು ಬೆಳ್ಳುಳ್ಳಿ. ಈಗ ಬಾಳ್ಗೆ ಕಾದಿದೆ ನೋಡಿರಿ, ಬಿಸಿಯಾಗಿದೆ. ನಾನು ಈಗ ಇದಕ್ಕೆ ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡು ತೊಗೊತೀನಿ. ಸ್ವಲ್ಪ ಕ್ವಾಂಟಿಟಿ ಎಲ್ಲ ಬೇಗ ಹುರ್ಕೊಂಡು ತೊಗೊಂಬಿಡಿ. ನೀವು ನೋಡಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ರಿ, ಎಷ್ಟು ಮಾಡ್ಕೊತೀರಿ ನೋಡ್ಕೊಂಡು ಮಾಡ್ಕೊಳ್ರಿ. ಇದನ್ನು ನಾನು ಹೆಚ್ಚಿಗೆ ತೊಗೊಳ್ರಿ ಆ ಜನದ ಮೇಲೆ. ನಾನು ಇಲ್ಲಿ 3 ಜನ ಒಂದು ಹೊತ್ತಿಗೆ ಊಟಕ್ಕೆ ಮಾಡ್ತಾಯಿದ್ದೀನಿ ಸಾರನ್ನು. ಈ ಟೊಮೊಟೊ ಎಲ್ಲ ಸಿಕ್ಕಾಪಟ್ಟೆ ಟೇಸ್ಟ್ ಅನಿಸುತ್ತೆ ಈ ಸಾರು. ಅದಕ್ಕೆ ಈ ಥರ ಫ್ರೈ ಮಾಡಿಬಿಟ್ಟು ಮಾಡೋದ್ರಿಂದ ಇನ್ನೂ ಟೇಸ್ಟ್ ಇರುತ್ತೆ. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮಮ್ಮ ಎಲ್ಲ ಈ ಥರದ್ದು ಹಿಂಗೆ ಮಾಡೋರು. ಅವರು ಮಾಡೋದನ್ನು ನೋಡಿ ನಾನು ಈ ಥರ ಮಾಡ್ತಾಯಿದ್ದೀನಿ. ನಾವು ಚಿಕ್ಕವರಿದ್ದಾಗೆಲ್ಲ ಹೊಲಕ್ಕೆ ಹೋದಾಗ ಈ ಥರ ಟೊಮೊಟೊ ಸಿಕ್ತಂತಂದರೆ ನಾವು ಇಷ್ಟಪಟ್ಟು ಹರ್ಕೊಂಡು ತಿಂತಿದ್ವಿ. ಆಮೇಲೆ ಇದಕ್ಕೆ ನಾಯಿ ಟೊಮೊಟೊ ಅಂತ ಎಲ್ಲ ಹೇಳ್ತಾ ಇದ್ವಿ. ಅಂದರೆ ಚಿಕ್ಕ ಬೇರೆ ರೀತಿ ಬೇರೆ ಗಾತ್ರ ಕಂಡ್ವು ಅಂತಂದರೆ ಅವಕ್ಕೆಲ್ಲ ನಾಯಿವು ಅಂತಂದೇಳಿ ಹೇಳೋದು ರೂಢಿ ಆಗಿಬಿಟ್ಟಿತ್ತು ನಮಗೆ, ನಾವು ಚಿಕ್ಕವರಿರಬೇಕಾದ್ರೆ. ಈಗ ನೋಡಿರಿ, ನಾನು ಹುರಿದದ್ದನ್ನು ತೆಗೆದಿಟ್ಕೊಂಡ್ಬಿಟ್ಟೆ. ಅದನ್ನು ತಗೊಂಡು ಈಗ ಅದೇ ಬಾಳಿಗೆಗೆ ಒಂದು ಸಣ್ಣ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು, ಈಗ ನಾನು ಈರುಳ್ಳಿ ಕಟ್ ಮಾಡಿಕೊಂಡಿದ್ದೀನಿ ದೊಡ್ಡಕ್ಕೆ, ಅದನ್ನು ನಾನು ಫ್ರೈ ಮಾಡ್ಕೊತೀನಿ. ಇದು ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ನಾನು ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹಾಕ್ಕೋತೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ನಾನು ಒಂದು ಬೆಳ್ಳುಳ್ಳಿ ಗಡ್ಡಿನ ಬೇಳೆ ಮಾಡಿಕೊಂಡಿದ್ದೆ, ಅದನ್ನು ನಾನು ಹಾಕ್ಕೊಂಡು ಸ್ವಲ್ಪ ಈಗ ಒಂದು 10 ಸೆಕೆಂಡ್ ಅದರಲ್ಲಿ ಫ್ರೈ ಆಗ್ತಿದ್ದಂಗೆ ಈಗ ಟೊಮೊಟೊನ ನಾನು ಅದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈ ಟೊಮೊಟೊ ಅಂದ್ರೂ ತುಂಬ ಚೆನ್ನಾಗಾಗುತ್ತೆ ಸಾರು. ಹಾಗೆ ಕುದಿಸಿಬಿಟ್ಟು ಕಿವುಚಿ ಇದಕ್ಕೆ ಉಪ್ಪು ಖಾರ ಹಾಕಿ ಅದೇ ಥರನೂ ಮಾಡ್ತಾರೆ. ನಮ್ಮ ಮನೇಲಿ ಆಂಟಿ ಎಲ್ಲ ಅದೇ ಥರ ಮಾಡ್ತಾರೆ. ಬಟ್ ನಾನು ಈ ಥರ ಅಮ್ಮ ಮಾಡಿದ್ದಿಲ್ಲ ನೆನಪು, ಮತ್ತು ಭಾಳ ಟೇಸ್ಟ್ ಇರ್ತದೆ. ಚೆನ್ನಾಗಿ ಇಷ್ಟಪಟ್ಟು ಉಣ್ತಿದ್ವಿ ಸಣ್ಣರಿದ್ದಾಗೆಲ್ಲ ನಾವು. ಅದಕ್ಕೆ ಇದು ಚೆನ್ನಾಗಿರ್ತೈತಿ. ಈ ಥರದ್ದು ಒಂಥರ ನಿಮಗೆ ಮಾಡಿ ತೋರಿಸೋಣ ಅಂತಂದೇಳಿ ಮಾಡ್ತಾಯಿದ್ದೀನಿ. ಇದು ಬೇಗನೆ ಫ್ರೈ ಆಗಿಬಿಡ್ತಾವೆ ಚಿಕ್ಕದಿರೋದ್ರಿಂದ. ಈಗ ಚೆನ್ನಾಗಿ ಇದಕ್ಕೆ ಮತ್ತೊಂದು ಸ್ವಲ್ಪ ಬೇಕಂದರೆ ಎಣ್ಣೆ ಹಾಕೋರು ನೀವು. ನಾನು ಅದೇ ಎಣ್ಣೆ ಸಾಕಾಗುತ್ತೆ ಅಂತಂದರೆ ಅದರಲ್ಲಿ ನಾನು ಹುರ್ಕೋತಾ ಇದ್ದೀನಿ ಚೆನ್ನಾಗಿ. ಹಾಗೆ ಟೊಮೊಟೊ ಇದನ್ನು ಹುರಿತಾ ನಾನು ಇಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಕಟ್ ಮಾಡಿಕೊಂಡೆ. ಇದು ಫ್ರೈ ಆಗೋ ಅಷ್ಟೊತ್ತಿಗೆ ಇಲ್ಲಿ ಇದನ್ನು ಕಟ್ ಮಾಡ್ಕೊಬೋದು ಅಂತಂದೇಳಿ. ಇದು ಚೆನ್ನಾಗಿ ಫ್ರೈ ಆಯ್ತು ನೋಡಿರಿ. ಈಗ ನೀವು ಬೇಕಂದರೆ ಇಲ್ಲಿ ಹಸಿ ಕೊಬ್ಬರಿ ಹಾಕ್ಕೋಬೋದು. ನಾನೇನೋ ಒಟ್ಟು ಒಂದು ಸ್ವಲ್ಪ ಒಣ ಕೊಬ್ಬರಿನ ಹಾಕ್ಕೊಂಡು ಮಾಡ್ತೀನಿ, ಚೆನ್ನಾಗಾಗತ್ತೆ. ನೀವು ಹಸಿ ಕೊಬ್ಬರಿ ಹಾಕಿದ್ರೂ ಇದರ ಲಾಸ್ಟಿಗೆ ಒಂದು ಸ್ವಲ್ಪ ಫ್ರೈ ಒಂಚೂರು ಹಾಕಿಬಿಟ್ಟು ಒಂದು 10 ಸೆಕೆಂಡ್ ಬಿಟ್ಟು ಅಂದರೆ ಬಂದ್ ಮಾಡಿಬಿಡ್ರಿ. ಆ ಬಿಸಿ ಕಾವಿಗೆ ಇದು ಆಗುತ್ತೆ. ನಾನು ಇದನ್ನು ಕೂಡ ಒಣ ಕೊಬ್ಬರಿ ಗಟ್ಟಿಯಾಗಿದೆಯಲ್ಲ ಮಿಕ್ಸಿಲಿ ಹಂಗೆ ಉಳಿತೈತೆ ಅಂತಂದು ಹೇಳಿ ನಾನು ಇದನ್ನು ಇದರಲ್ಲೇ ಹಾಕ್ಕೊಂಡ್ಬಿಟ್ಟು ಈಗ ಬಾಡಿಸ್ತೀನಿ. ಕರಿಬೇವಿದ್ದರೆ ಕರಿಬೇವು ಹಾಕೋರಿ. ನಾನು ಇಲ್ಲಿ ಕರಿಬೇವು ಇರಲಿಲ್ಲ, ಖಾಲಿಯಾಗಿತ್ತು, ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ಮತ್ತು ಇದನ್ನೆಲ್ಲ ಮಸಾಲಾನ ಇದನ್ನೆಲ್ಲ ಇದ್ರಾಗೆ ಹಾಕಿಬಿಟ್ಟು ನಾನು ಬಂದ್ ಮಾಡ್ಕೋತೀನಿ. ಹಾಗೆ ಮತ್ತು ಕಲರ್ ಚೆನ್ನಾಗಿ ಬರ್ತೈತಿ ಸಾರು ಅಂತಂದೇಳಿ ಇದರಲ್ಲೇ ನಾನು ಅಚ್ಚ ಖಾರದ ಪುಡಿ ಮತ್ತು ಟೊಮೊಟೊ ಹಾಕ್ಕೋತಿದ್ದೀನಿ. ಮತ್ತು ಕಾಳು ಮೆಣಸು ಹಾಕ್ಕೊಂಡಿದ್ದೇವಲ್ಲ, ಖಾರದ ಪುಡಿ ನೋಡ್ಕೊಂಡು ಹಾಕೋರಿ, ಇಲ್ಲ ತುಂಬ ಖಾರ ಆಗ್ಬಿಡ್ತೈತಿ. ಹಾಗೆ 1 ಸ್ಪೂನ್ ಅರಿಶಿನ ಪುಡಿನೂ ಹಾಕ್ಕೊತೀನಿ. ಅಂದರೆ ಇದು ಬಿಸಿ ಇರಬೇಕಾದ್ರೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಲರ್ ಕೊಡ್ತೈತಿ ಸಾರು ಅಂತಂದೇಳಿ ನಾನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ತಣ್ಣಗಾಗಿ ಬಿಡ್ತೀನಿ. ಆ ಸೀಸನಿಗೆ ಏನೇನು ಸಿಗುತ್ತೋ ನೋಡು, ಅದು ಮಾರ್ಕೆಟಲ್ಲಿ ಅದನ್ನು ತಗೊಂಬಂದು ಮಾಡಿ ಊಟ ಮಾಡಿ ಬಿಡಬೇಕು ಫ್ರೆಂಡ್ಸ್. ಈಗ ಇದು ತಣ್ಣಗಾಗಿತ್ತು ನೋಡಿರಿ, ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಈಗ ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಚೆನ್ನಾಗಿ ಪೇಸ್ಟ್ ಆಗಬೇಕು, ಫೈನ್ ಪೇಸ್ಟ್ ಬರಬೇಕು, ಅಂದರೆ ಚೆನ್ನಾಗಿ. ಅದಕ್ಕಿಂತ ಮೊದಲು ಸಾರು ಮಂದಗಾಗುತ್ತೆ ಮತ್ತು ಟೇಸ್ಟ್ ಕೊಡ್ತೈತಿ, ದಿಂಡಾಳ ಆಗಲ್ಲ ಅಂತಂದು ಹೇಳಿ ಅಮ್ಮ ಇಲ್ಲಿ ಮೊದಲು ಪುಟಾಣಿ ಹಾಕೋತಿದ್ರು ಈ ಸಾರು ಮಾಡಬೇಕಾದ್ರೆ. ಇಲ್ಲಿ ನಾನು ಕೂಡ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಪುಟಾಣಿ ಹಾಕ್ಕೊಂಡು ರುಬ್ಕೊಂಬಂದೆ ನೋಡಿರಿ. ಇಷ್ಟು ಸಣ್ಣಗೆ ಪೇಸ್ಟ್ ಆಗಬೇಕು. ಇನ್ನು ನಿಮಗೆ ಬೇಕಂದರೆ ಅದು ಟೊಮೊಟೊ ಜ್ಯೂಸಿ ಇರುತ್ತಲ್ಲ, ನಾವು ನೀರು ಹಾಕೊಂಡು ರುಬ್ಬೋದೇ ಬೇಕಾಗಿಲ್ಲ, ಬೇಕಂದ್ರೆ ನೀರು ಹಾಕೊಂಡು ರುಬ್ಕೊರಿ, ಹೇಗಿದ್ರು ಸಾರಲ್ಲ. ಹಾಗೆ ಇಲ್ಲೊಂದು ಪಾತ್ರೆ ಇಟ್ಕೊಂಡು ಸಾರಿಗೆ ಒಗ್ಗರಣೆಗೆ ಅಂತಂದು ಹೇಳಿ ನಾನು ಇಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಇದು ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಾನು ಬಿಸಿ ಮಾಡಿಕೊಂಡು 1 ಸ್ಪೂನಷ್ಟು ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ನಾನಿಲ್ಲಿ ಶೇಂಗಾ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ತುಪ್ಪದ ಒಗ್ಗರಣೆ ಬೇಕಾದ್ರೆ ಕೊಡ್ಕೊರಿ, ಚೆನ್ನಾಗುತ್ತೆ ನೋಡಿರಿ. ಮಸ್ತಾಗಿ ಹುಳಿ ಟೊಮೊಟೊ ಹಣ್ಣಿನ ಸಾಂಬಾರಿಗೆ ಹುಳಿ ಚೆನ್ನಾಗಿರುತ್ತಲ್ಲ, ಇದು ತುಪ್ಪದ ಒಗ್ಗರಣೆ ಚೆನ್ನಾಗಾಗುತ್ತೆ. ಇಲ್ಲಿ ನಾನು ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊತೀನಿ. ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆ ಹಾಕ್ಕೊಂಡು ಇಲ್ಲಿ ರುಬ್ಬೇಕಾದ್ರೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ವಲ್ಲ, ಹಾಗಾಗಿ ನಾನೇನು ಬೆಳ್ಳುಳ್ಳಿ ಹಾಕಲ್ಲ. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ನಿಮಗೆ ಬೇಕು ಸ್ಪೈಸಿ ಇನ್ನೂ ತಿಂತೀರಾ, ಖಾರ ಕಡಿಮೆ ಇದೆ ಅಂದರೆ ಇವಾಗ ನೀವು ಗ್ಯಾಸ್ ಬಂದ್ ಮಾಡಿಬಿಟ್ಟು ಇವಾಗ ಒಂದು ಸ್ವಲ್ಪ ಖಾರದ ಪುಡಿ ಹಾಕೋಬೋದು ನೀವು. ಈ ಎಣ್ಣೆಲಿನೂ ಕೂಡ ಕಲರ್ ಮಸ್ತ್ ಕೊಡುತ್ತೆ. ನಾನಿಲ್ಲಿ ಮೆಣಸಿನಕಾಳು ಮತ್ತು ಖಾರದ ಪುಡಿ ಕರೆಕ್ಟಾಗಿ ಹಾಕಿರೋದ್ರಿಂದ ನಾನು ಏನೂ ಹಾಕಿಲ್ಲ. ಬಂದ್ ಮಾಡಿಬಿಟ್ಟು ಇದು ರುಬ್ಬಿಡ್ಕೊಂಡಿದ್ದನ್ನು ಇದಕ್ಕೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ನಮಗೆ ನೀವು ಇದನ್ನು ತೀರಾ ಗಟ್ಟಿಗೂ ಮಾಡ್ಕೊಬೇಡ್ರಿ, ನೀರಾಗೂ ಮಾಡ್ಕೊಬೇಡ್ರಿ, ಒಂದು ಮಂದಾಗಿ ಇರಬೇಕು ಸಾರು. ಆ ಥರ ಮಾಡ್ಕೊರಿ ಅಂತ ಅನ್ನದ ಒಟ್ಟಿಗೆ ಭಾಳ ಚೆನ್ನಾಗಿ ಆಗ್ತೈತಿದೆ.
ಇಲ್ಲಿ ಮಿಕ್ಸಿಗೆಲ್ಲ ಉಳಿದಿರೋದನ್ನು ನಾನು ನೀರು ಹಾಕ್ಕೊಂಡು ತೆಗೆದುಬಿಟ್ಟು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡು ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುದಿಸ್ಬಿಟ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನನಗೆ ತುಂಬ ಗಟ್ಟಿ ಅನ್ನಿಸ್ತು. ನಮ್ಮ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೇನೆ ನೋಡಿರಿ. ಆಮೇಲೆ ಇಲ್ಲಿ ಇದಕ್ಕೆ ಈ ಸಾರಿಗೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಅಂದರೆ ಬೆಲ್ಲ ಬೇಕಂದ್ರೆ ಹಾಕ್ಕೋರಿ, ಬಟ್ ಹಾಕ್ಕೊಂಡ್ರೆ ಇದು ಹುಳಿ ಅಂಶ ಅದೆಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೆ ನಾನು ಇಲ್ಲಿ ಒಂಚೂರು ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಈ ಚಪ್ರ ಹಣ್ಣಿನ ಸಾರು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಈ ಚಪ್ರ ಹಣ್ಣು ನೀವು ಮಾಡ್ತೀರಾ ಅಥವಾ ಹೇಗೆ ಮಾಡ್ತೀರಾ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನೀವು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಇನ್ನೂವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ. ಬೆಲ್ಲನೂ ಹಾಕಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಬಿಟ್ರೆ ಟೊಮೊಟೊ ಹಣ್ಣಿನ ಸಾರು ರೆಡಿ ನೋಡಿರಿ. ಹಾಗೆ ನೋಡಿರಿ ಕಲರ್ ಎಷ್ಟು ಚೆನ್ನಾಗಿ ಬಂದೈತಿ ಟೊಮೊಟೊ ಹಣ್ಣಿನ ಸಾರು ಅಂತ. ನಾನಿಲ್ಲಿ ಬ್ರೌನ್ ರೈಸ್ ಮಾಡಿದ್ದೆ. ಆ ಬ್ರೌನ್ ರೈಸಿಗೆ ಟೊಮೊಟೊ ಹಣ್ಣಿನ ಸಾರು ಅಂತ ಸಖತ್ತ ಟೇಸ್ಟ್ ಇತ್ತು. ನಾನು ಮಾಡಿಕೊಂಡು ಊಟ ಮಾಡಾಯಿತು. ನೀವು ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.